ಕೃಷಿ ಸಚಿವರಾದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರ, ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಣ ಅವರ, ಶಾಸಕರಾದಂಥ ಪ್ರಸಾದ್ ಅಪ್ಪಯ್ಯ ಅವರ, ಮಾನ್ಯ ಕೋನ್ ರೆಡ್ಡಿ ಅವರ, ಮಹೇಶ್ ತೆಂಗನಕಾಯಿ ಅವರ, ಶ್ರೀನಿವಾಸ್ ಮಾನೆ ಅವರ, ಯೂಸುಫ್ ಪ್ರಕಾಶ್ ಅವರ, ಪಠಾಣ್ ಅವರ, ವಿಜಯಾನಂದ ಕಾಶಪ್ಪನವರ, ಎಂ.ಆರ್. ಪಾಟೀಲ್ ಅವರ, ಬಸವರಾಜ ಶಿವಣ್ಣನವರ, ಮೇಲ್ಮನೆಯ ಸದಸ್ಯರಾದಂಥ ಜಕ್ಕಪ್ಪನವರ, ಹುಬ್ಬಳ್ಳಿ ಧಾರವಾಡ ನಗರ ಪಾಲಿಕೆಯ ಮೇಯರ್ ಅವರಾದಂಥ ಜ್ಯೋತಿ ಪಾಟೀಲ್ ಅವರ, ನ್ಯೂಸ್ ಫಸ್ಟ್ ಅದರ ಸಂಪಾದಕರಾದಂಥ ರವಿಕುಮಾರ್ ಅವರ, ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾದಂಥ ಸತೀಶ್ ಅವರ, ಈ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಪ್ರಕಾಶ್ ನೂಗುವಿ ಅವರ, ವೇದಿಕೆ ಮೇಲೆ ಪಠಾಣ ಅವರ, ಆಯ್ತಲ್ಲ ಇರುತ್ತಲ್ಲ, ಶ್ರೀನಿವಾಸ್ ಮಾನೆ ಅವರ, ಇಲ್ಲಿ ನೆರೆದಿರ್ತಕ್ಕಂಥ ಒಂದು ಭಗಿನಿ ಇದೆ, ಪತ್ರಕರ್ತ ಸ್ನೇಹಿತರ, ಇತರ ಎಲ್ಲ ಗೆಳೆಯರು, ಇವತ್ತು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಉದಯ ಆಗಿದೆ. ಈ ಸಂಘಟನೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಅನೇಕ ಪತ್ರಕರ್ತರ ಸಂಘಟನೆಗಳಿದ್ದಾವೆ, ಆದರೆ ಇವರು ಪ್ರತ್ಯೇಕವಾಗಿ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತಕ್ಕಂಥದ್ದನ್ನ ಈ ಸಂಘಟನೆಯನ್ನ ಮಾಡಿಕೊಂಡು ಇವರದೇ ಆದಂಥ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡ್ಕೊಂಡಿದೆ. ಮತ್ತೆ ಇವರ ಆಗುವೋಗುಗಳಿಗೆ ಸಂಘಟನೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗಬೇಕು, ಸಂಘಟನೆ ಆಗಬೇಕು, ಹೋರಾಟ ಆಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ವರ್ಗದ ಜನ, ಯಾವುದೇ ಜಾತಿಯ ಜನ ಶಿಕ್ಷಣ ಮಾಡ್ಕೋಬೇಕು, ಸಂಘಟನೆ ಮಾಡ್ಕೋಬೇಕು, ಆಮೇಲೆ ಹೋರಾಟವನ್ನು ಮಾಡಬೇಕು. ನಿಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕಾದ್ರೆ, ನಿಮಗೆ ನ್ಯಾಯ ಸಿಗಬೇಕಾದ್ರೆ, ನಿಮಗೆ ಎಲ್ಲ ರೀತಿಯಲ್ಲೂ ಅವಕಾಶಗಳು ಸಿಗಬೇಕಾದ್ರೆ ನೀವು ಸಂಘಟನೆ ಆಗಲೇಬೇಕು, ಶಿಕ್ಷಣ ಪಡ್ಕೊಳ್ಳಲೇಬೇಕು. ಅದಕ್ಕೆ ನ್ಯಾಯಯುತವಾದಂಥ ಹಕ್ಕುಗಳಿಗೆ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ರೀತಿಯಾಗಿ ನೀವೆಲ್ಲರೂ ಕೂಡ ಶಿಕ್ಷಿತರು, ಜರ್ನಲಿಸ್ಟ್ಗಳೆಲ್ಲ ಶಿಕ್ಷಿತರು, ನೀವೆಲ್ಲರೂ ಸೇರಿ ಸಂಘಟನೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನಿಮ್ಮ ಹಕ್ಕುಗಳ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಇಂಥ ಸಂಘಟನೆಗಳು ಅಗತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ.
ಮಾತನಾಡ್ಲಿಕ್ಕೆ ಹೋಗಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಆದರೆ ನೂಲ್ವಿಯಲ್ಲ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ಪತ್ರಿಕಾ ಟಿವಿ ಆರಂಭಿಸಲಿಕ್ಕೆ, ಪತ್ರಿಕೆ ಮಾಡಲಿಕ್ಕೆ, ಟಿವಿ ಆರಂಭಿಸಲಿಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಆದರೆ ಯೂಟ್ಯೂಬ್ ವೆಬ್ ಪೋರ್ಟಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಅವಕ್ಕೂ ಕೂಡ ಲೈಸೆನ್ಸ್ ತಗೊಳ್ಳೋ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದೇವೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಎರಡನೇ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು, ಮಾಧ್ಯಮ ರಂಗ ಸದಾಕಾಲ ಅಧಿಕಾರದಲ್ಲಿರುವವರ ವಿರುದ್ಧ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತದೆ. ಇದನ್ನು ಅಕ್ರಮ ಕೊಡಲು ಸಹಿಸುವುದಿಲ್ಲ. ಸಾಮಾನ್ಯವಾಗಿ ಪತ್ರಕರ್ತರಿಗೆ ಕಳ್ಳರು, ನೀವು ಕಳ್ಳರ ಜೊತೆ ಯಾರು ಇರಿ, ಯಾರ ಜೊತೆ ಆದರೆ ನ್ಯಾಯವಾಗಿರಿ. ವಸ್ತುಸ್ಥಿತಿಯನ್ನು ಆಧಾರವಾಗಿಟ್ಟುಕೊಂಡು ನೀವು ಜರ್ನಲಿಸಂ ಕೆಲಸ ಮಾಡಿ, ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕೆಂತಂದ್ರೆ ಜನ ನಿಮ್ಮ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಪತ್ರಕರ್ತರ ಮೇಲೆ, ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ಗಳ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆ ಭರವಸೆ ಯಾವ ಕಾರಣಕ್ಕೂ ಕೂಡ ಸುಳ್ಳಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಬಹಳ ಜರ್ನಲಿಸ್ಟ್ಗಳು ಏನ್ ಮಾಡ್ತಾರೆ, ಪಾಪ ಕಷ್ಟಪಡ್ತೀನಿ ನಿಜ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ 24 ಗಂಟೆ ಕೆಲಸ ಮಾಡಬೇಕು, ಚಳಿ ಗಾಳಿ ಮಳೆ ಅಂದ್ರೆ ಕೆಲಸ ಮಾಡಬೇಕು. ಒಂದೊಂದು ಸಾರಿ ತೊಂದರೆ ಇರ್ತದೆ, ಜೀವ ಅಪಾಯದಂತ ಕೆಲಸ ತೊಂದರೆಗಳಿರ್ತವೆ. ಅಂತ ತೊಂದರೆಗಳನ್ನು ಕೂಡ ಎದುರಿಸಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇರ್ತದೆ, ನಿಜ. ಆದರೆ ನೀವು ಮಾಡುವಾಗ ಯಾವುದೇ ವಿಚಾರನ ಯಾರ ಮೇಲೆ ಮಾಡಲಿ, ಒಂದು ಸರ್ಕಾರದ ಮೇಲೆ ಮಾಡಲಿ ಅಥವಾ ವ್ಯಕ್ತಿ ಮೇಲೆ ಮಾಡಲಿ, ಮಾಡುವಾಗ ಧೈರ್ಯವಾದಂಥ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸುಳ್ಳು ಪ್ರಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ, ಊಹಾ ಪಾಲಿಟಿಕ್ಸ್, ಆಮೇಲೆ ಜರ್ನಲಿಸಂ, ಊಹಾ ಜರ್ನಲಿಸಂ ಅಂತ ಈಗ ಇದಾಗುತ್ತದೆ. ಈ ಊಹೆ ಮಾಡ್ಬಿಟ್ಟು ಮಾಡಕ್ ಹೋಗ್ಬಿಡಿ. ಆಮೇಲೆ ಯಾರೋ ಹೇಳ್ತಾರೆ ಅಂತೇಳಿ ಮಾಡಕ್ ಹೋಗ್ಬಿಡಿ. ಅದನ್ನು ವೆರಿಫೈ ಮಾಡಿ, ಅದರ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತಕ್ಕಂಥದ್ದು ವೆರಿಫೈ ಮಾಡಿ. ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದಂತ 1978. ಇಷ್ಟು ವರ್ಷದಿಂದ ಇದ್ದೇನೆ. 83ರಲ್ಲಿ MLA ಆದೆ, 84ರಲ್ಲಿ ಮಂತ್ರಿ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 9 ಚುನಾವಣೆಗಳು ಗೆದ್ದಿದ್ದೀನಿ, 4 ಚುನಾವಣೆಗಳು ಸೋತಿದ್ದೀನಿ, 2 ಅಸೆಂಬ್ಲಿ, 2 ಪಾರ್ಲಿಮೆಂಟ್ ಸೋತೆ, 4 ಚುನಾವಣೆಗಳು. ಒಮ್ಮೆಲೂ ಕೂಡ ಯಾವ ಜರ್ನಲಿಸ್ಟ್ಗಳಿಗೂ ಕೂಡ ನಮ್ಮ ಬಗ್ಗೆ, ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಹೀಗೆ ಬರೀರಿ ಅಂತ ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ನನ್ನ ಮೇಲೆ ಟೀಕೆ ಮಾಡೋದು ಕೂಡ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡೋದು ಕೂಡ ಯಾಕೆ ಹಿಂಗೆ ಬರೆದಿದ್ದೀರಿ ಅಂತ ಕೇಳಿಲ್ಲ, ಕೇಳೋದು ಇಲ್ಲ. ನಿಮ್ಮ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ, ಇದಕ್ಕೆ ಇಂಟರ್ಫಿಯರ್ ಆಗಲ್ಲ, ಆದರೆ ಅದು ದುರುಪಯೋಗ ಆಗಬಾರ್ದು. ಅದಕ್ಕೋಸ್ಕರನೇ ನಾವು ಈ ಸುಳ್ಳು ಮಾಹಿತಿ ಇದೆಯಲ್ಲ, ಸುಳ್ಳು ಸುದ್ದಿ, ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ.
ನಾನು ಯಾರು ಟೀಕೆ ಮಾಡ್ತಾ ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ಅಲ್ಲದೇ ರೀತಿಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಒಂದು ಕಾನೂನು ಮಾಡೋಣ ಅಂತೇಳಿ ವಿಚಾರ ಮಾಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ನಾವು ಜರ್ನಲಿಸ್ಟ್ಗಳಿಗೆ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ 30 ವರ್ಷಗಳಿಂದ ಡಿಮ್ಯಾಂಡ್ ಇತ್ತು. ಏನಪ್ಪಾ ಅಂತಂದ್ರೆ ಹಳ್ಳಿಗಾಡಿರ್ತಕ್ಕಂಥ ಪತ್ರಕರ್ತರಿಗೆ ಬಸ್ನಲ್ಲಿ ಓಡಾಡಲಿಕ್ಕೆ ಫ್ರೀಯಲ್ಲಿ ಮಾಡಿಕೊಡಬೇಕು ಡಿಮ್ಯಾಂಡ್ ಇತ್ತು. ಅದನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಈ ಪತ್ರಕರ್ತರಿಗೋಸ್ಕರ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಈ ಯೋಜನೆಯಲ್ಲಿ 5 ಲಕ್ಷ ರೂಗಳವರೆಗೆ ಉಚಿತ ಚಿಕಿತ್ಸೆ ನೀಡುವ ಸೌಲಭ್ಯ ಇದೆ. ಇದು ನಮ್ಮ ಸರ್ಕಾರ ಮಾಡಿರೋದು. ಆಮೇಲೆ ನಿವೃತ್ತ ಪತ್ರಕರ್ತರಿದ್ದಾರಲ್ಲ, ಅವ್ರ ಮಾಸಾಸನ 15,000 ರೂಪಾಯಿಗೆ ಏರಿಸಿದ್ದೀವಿ. ಮತ್ತೆ ಮಾಧ್ಯಮ ಅಕಾಡೆಮಿಗೆ ಇದೇ ಮೊದಲನೇ ಬಾರಿ ಟಿವಿನಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಈ ಚಪ್ಪಳ ಕೆಟ್ಟದೇ ಇರೋದು. ಅದರಿಂದ ನಾವು ಅನೇಕ ಆಮೇಲೆ ಪತ್ರಿಕಾ ವಿತರಕರಿದ್ದಾರಲ್ಲ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ನಿಮ್ಮ ಜೊತೆ ಇರ್ತೀವಿ, ಆದರೆ ನಿಮ್ಮಿಂದ ನಾವು ಏನೂ ಅಪೇಕ್ಷೆ ಮಾಡಲ್ಲ. ಆದರೆ ಸತ್ಯ ಬರೀತೀವಿ. ಏನ್ ಮಾಡ್ತಾರೆ, ನಾವು ಅನೇಕ ಸಾರಿ ಹೇಳಿದ್ದೀನಿ. ನಾನು ಈಗ ಒಂದ್ಸಾರಿ ಸುಳ್ಳು ಸುದ್ದಿ ಹೆಂಗೆ ನಡೆಸ್ತದೆ ಅಂತ ಒಂದ್ಸಾರಿ ನನ್ನ ಕಾರ್ ಮೇಲೆ ಕಾಗೆ ಕೂತು ಹೌದಪ್ಪ, ಕಾಗೆ ಕೂತು ನಮ್ಮ ಕಾರ್ ಇಬ್ರು ನನ್ನ ಟಿವಿನಲ್ಲಿ ಚಾನೆಲ್ ಅಲ್ಲಿ ಚರ್ಚೆ. ಸಿದ್ದರಾಮಯ್ಯ ಕಾರ್ ಮೇಲೆ ಕಾಗೆ ಕೂತು ಅದು ಅನಿಷ್ಟ. ಒಬ್ಬ ಏನ್ ಹೇಳೋದು ಅಂತಂದ್ರೆ, ನಾನು ಆಗ ಇನ್ನೂ ಜನವರಿ ತಿಂಗಳೇನೆ ಇರಬೇಕು ಅಂತ ಅನಿಸುತ್ತೆ, ಬಜೆಟ್ ಮಂಡಿಸಬೇಕಾಗಿತ್ತು. ಈ ಅನಿಷ್ಟ ಕಾಗೆ ಕೂತ್ಕೊಂಡಿರೋದ್ರಿಂದ ಬಜೆಟ್ ಮುಂಚಿತವಾಗಿಯೇ, ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ. ಇನ್ನೊಬ್ಬರು ಬಜೆಟ್ ಮಂಡಿಸ್ತಾರೆ, ಬಜೆಟ್ ಮಂಡಿಸಾದ್ಮೇಲೆ ಹೋಗ್ಬೇಕಾರೆ ಅದಾದ್ಮೇಲೆ 2 ವರ್ಷ ಇದ್ದೀನಿ. ಅದಾದ್ಮೇಲೆ 2 ವರ್ಷ ಇದೆ. ಆಮೇಲೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿತ್ತು. ಹಿಂಗೆಲ್ಲ ಬರೀಬೋದ ಹೇಳಿ ನೋಡೋಣ, ಹಿಂಗೆಲ್ಲ ಹೇಳ್ಬೋದ, ಟಿವಿನಲ್ಲಿ ಚರ್ಚೆ ಮಾಡ್ಬೋದಾ? ಇಂಥವೆಲ್ಲ ಮಾಡಬೇಡಿ ಅಷ್ಟೇ. ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಯಾವಾಗಲೂ ಕೂಡ ಸರ್ಕಾರ ನಾವು ಸಹಾಯ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ, ಇದಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ. ಆಮೇಲೆ ಎಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವಾಗಲೂ ಕೂಡ ನಮ್ಮ ನಾನು ಬದ್ಧವಾಗಿದ್ದೇನೆ, ನನ್ನ ಸರ್ಕಾರ ಬದ್ಧವಾಗಿದೆ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನ ಎಂದೂ ಮಾಡಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಂಘಟನೆ
ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಎಲ್ಲ ಜರ್ನಲಿಸ್ಟ್ಗಳಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಆಶಯವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.